ಕರ್ನಾಟಕದ ಇತಿಹಾಸದಲ್ಲೇ ಮಹಿಳಾ ಸಬಲೀಕರಣದ ಅತ್ಯಂತ ಮಹತ್ವಾಕಾಂಕ್ಷೆಯ ಹೆಜ್ಜೆ. ರಾಜ್ಯದ ಬರೋಬ್ಬರಿ 1.25 ಕೋಟಿಗೂ ಹೆಚ್ಚು ಕುಟುಂಬಗಳ ಯಜಮಾನಿಯರ ಕೈಗೆ ಪ್ರತಿ ತಿಂಗಳು ನೇರವಾಗಿ 2,000 ರೂಪಾಯಿ ತಲುಪಿಸಿದ ಆ ಒಂದು ಯೋಜನೆ ಅದೇ ಗೃಹಲಕ್ಷ್ಮಿ ಯೋಜನೆ. ಆರಂಭದಲ್ಲೇ ಇದು ಸೃಷ್ಟಿಸಿದ ಸಂಚಲನ ಅಷ್ಟಿಷ್ಟಲ್ಲ. ಮಧ್ಯವರ್ತಿಗಳ ಕಾಟವಿಲ್ಲ, ಕಮಿಷನ್ ದಂಧೆ ಇಲ್ಲ. ಡಿಬಿಟಿ ಅಂದ್ರೆ ನೇರ ನಗದು ವರ್ಗಾವಣೆ ತಂತ್ರಜ್ಞಾನದ ಮೂಲಕ ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮೆ ಆಯಿತು. ಭಾರತದ ಇತಿಹಾಸದಲ್ಲೇ ಅತಿದೊಡ್ಡ ನಗದು ವರ್ಗಾವಣೆ ಯೋಜನೆಗಳಲ್ಲಿ ಒಂದಾಗಿ ಇದು ಇತಿಹಾಸ ಸೃಷ್ಟಿಸಿತು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಅರ್ಹತೆ: ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ಪಡಿತರ ಚೀಟಿಯಲ್ಲಿ ಬಿಪಿಎಲ್ ಅಥವಾ ಎಪಿಎಲ್ ಕುಟುಂಬದ ಯಜಮಾನಿ ಎಂದು ನಮೂದಾಗಿರುವ ಮಹಿಳೆಯರು ಈ ಯೋಜನೆಗೆ ಅರ್ಹರು. ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮತ್ತು ಆಧಾರ್ ಹಾಗೂ ಪಡಿತರ ಚೀಟಿಯಲ್ಲಿನ ಹೆಸರು ಒಂದೇ ಆಗಿರಬೇಕು. ರಾಜ್ಯ ಸರ್ಕಾರವು ಈ ಯೋಜನೆಗಾಗಿ ವಾರ್ಷಿಕ ಸುಮಾರು ರೂಪಾಯಿ 32,000 ಕೋಟಿಗೂ ಹೆಚ್ಚು ಅನುದಾನವನ್ನ ಮೀಸಲಿಟ್ಟು ನಿರಂತರವಾಗಿ ಜಾರಿಗೊಳಿಸುತ್ತಿದೆ. ಆದ್ರೆ ಈಗ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಲವು ಬದಲಾವಣೆಗಳಾಗಿವೆ. ಅದು ಏನಪ್ಪಾ ಅಂದ್ರೆ, ಇನ್ಮುಂದೆ ಗೃಹಲಕ್ಷ್ಮಿ ಹಣಕ್ಕೆ ಬಯೋಮೆಟ್ರಿಕ್ ಕಡ್ಡಾಯ. ಬೆಂಗಳೂರು 1, ಗ್ರಾಮ್ 1ಗಳಲ್ಲಿ ಬಯೋಮೆಟ್ರಿಕ್ಗೆ ಅವಕಾಶ ಸಾಧ್ಯತೆ ಇದೆ. ಬಯೋಮೆಟ್ರಿಕ್ಗೆ ಕೇವಲ 5 ರೂಪಾಯಿ ಇರಲಿದೆ ಮತ್ತು ಈ ಬಯೋಮೆಟ್ರಿಕ್ ಮಾಡಿಸಲು ಆಧಾರ್ ಕಾರ್ಡ್ ಸಹಿತ ಹೋಗಬೇಕು. ಗೃಹಲಕ್ಷ್ಮಿ ಸದಸ್ಯತ್ವ ಬೇಕಿದ್ದವರು 1,250 ರೂಪಾಯಿ ಪಾವತಿಸಿ ಸದಸ್ಯರಾಗಬಹುದು. ಆದ್ರೆ ಇದು ಕಡ್ಡಾಯವಲ್ಲ. ಈ ಎಲ್ಲಾ ಕ್ರಮಗಳನ್ನು ನೀವು ಪಾಲನೆ ಮಾಡದಿದ್ದರೆ 2,000 ರೂಪಾಯಿ ಅಮೌಂಟ್ ಬರೋದಿಲ್ಲ. ಗೃಹಲಕ್ಷ್ಮಿ ಯೋಜನೆ ಕೇವಲ ಒಂದು ಆರ್ಥಿಕ ನೆರವಲ್ಲ, ಅದು ಪ್ರತಿ ಮನೆಯ ಯಜಮಾನಿಯ ಮುಖದಲ್ಲಿ ಮೂಡಿದ ಸ್ವಾಭಿಮಾನದ ಕಿರುನಗೆ, ಕರ್ನಾಟಕದ ಮಹಿಳಾ ಶಕ್ತಿಯ ಹೆಮ್ಮೆಯ ಸಂಕೇತ ಅಂತ ಹೇಳಬಹುದು.